ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಲಾಲ್ಬಾಗ್ ಬಂದಿದ್ದೆ. ಇಲ್ಲಿ ಫ್ಲವರ್ ಶೋ ತುಂಬಾ ಚೆನ್ನಾಗಿತ್ತು. ಅದು ನೋಡೋಣ ಅಂತ ಬಂದಿದ್ದೆ. ಮತ್ತು ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಶಾಪಿಂಗ್ ಸ್ಟಾಲ್ಗಳು, ಫುಡ್ ಸ್ಟಾಲ್ಗಳು ತುಂಬಾ ಚೆನ್ನಾಗಿತ್ತು. ಫ್ಲವರ್ ಶೋಗೆ ಅಂತ ಬಂದಿದ್ದು ಶಾಪಿಂಗೇ ಜಾಸ್ತಿ ಆಯಿತು, ಅಷ್ಟು ಚೆನ್ನಾಗಿತ್ತು. ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ಸದು. ಇವತ್ತು ವಾಲ್ಮೀಕಿ ರಾಮಾಯಣದ ಬಗ್ಗೆ ತುಂಬ ಡೀಟೈಲಾಗಿ ಫ್ಲವರ್ಸಲ್ಲೇ ಡೆಕೋರೇಟ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇನ್ನೂ ನೋಡಬೇಕು ಅನ್ನಿಸ್ತು. ತುಂಬ ಹೊತ್ತು ಲಾಲ್ಬಾಗಲ್ಲೇ ಇದ್ವಿ, ಅಷ್ಟು ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ಫ್ಲವರ್ಸ್ ಇದ್ವು ಅಂದರೆ ಹೊಸ ಫ್ಲವರ್ಸ್ ಹೆಸರುಗಳು ನಮ್ಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ನೋಡಿದ ಮೇಲೇ ಗೊತ್ತಾಯಿತು ಅಷ್ಟೊಂದು ಹೂಗಳಿದ್ವು. ಆಮೇಲೆ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಎಷ್ಟೊಂದು ಹೂಗಳು, ಅದರ ಹೆಸರು ತಿಳ್ಕೊಬೋದು. ಆಮೇಲೆ ಸ್ಕೂಲ್ ಮಕ್ಕಳೆಲ್ಲ ತುಂಬ ಸ್ಕೂಲ್ ಮಕ್ಕಳು ಬಂದಿದ್ದರು. ಎಲ್ಡರ್ಸ್ಗೆ 80 ರೂಪೀಸು, ಚಿಲ್ಡ್ರನ್ಸ್ಗೆ 30 ರೂಪೀಸು ಟಿಕೆಟ್ ಇತ್ತು. ನೋಡಿ, ಇದೊಂದು ಹೊಸ ಫ್ಲವರ್ ನಾನು ನೋಡೇ ಇರಲಿಲ್ಲ. ಸುಮಾರಷ್ಟು ಫ್ಲವರ್ಗಳನ್ನು ನಾವು ನೋಡ್ದಂಗೆ ಆಯಿತು, ಅಷ್ಟು ಚೆನ್ನಾಗಿತ್ತು. ನೋಡಿ, ಎಂಟ್ರೆನ್ಸಲ್ಲೇ ಕ್ಲಾಕಲ್ಲಿ ಫ್ಲವರ್ದು ಮಾಡಿದರು ಡಿಸೈನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದು ಫೌಂಟೇನ್, ಇದೊಂಥರ ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು, ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದರು. ಇದು ಗ್ಲಾಸ್ ಹೌಸ್ ಎಂಟ್ರೆನ್ಸಲ್ಲಿ ತುಂಬಾ ಚೆನ್ನಾಗಿತ್ತು. ಇದು ನೋಡಿ, ವಾಲ್ಮೀಕಿ ಬಗ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾಲ್ಮೀಕಿ ರಾಮಾಯಣ ಬರಿತಾ ಇರೋದು. ಇಲ್ಲಿ ನೋಡಿ ಫ್ಲವರ್ಸು, ಎಷ್ಟು ಹೊಸ ಫ್ಲವರುಗಳು. ಅವುಗಳು ಕೆಲವೊಂದು ಹೆಸರೇ ಗೊತ್ತಿರಲ್ಲ, ಅಷ್ಟು ಚೆನ್ನಾಗಿದೆ ನೋಡಿ. ನೋಡ್ತಾ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಫ್ಲವರ್ಸು. ಇನ್ನೂ ನೋಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಹನುಮಂತನ ವಿಗ್ರಹ. ಇದು ವಾಲ್ಮೀಕಿ ಆಶ್ರಮ, ನೇಪಾಳದಲ್ಲಿದೆಯಂತೆ. ಈಗ ಲವ ಮತ್ತು ಕುಶ ಹುಟ್ಟಿದ್ದು ಇದೇ ಆಶ್ರಮ, ವಾಲ್ಮೀಕಿ ಆಶ್ರಮದಲ್ಲಿ. ಇದು ಈಗ ನೇಪಾಳದಲ್ಲಿದೆ. ಇದ್ರ ಬಗ್ಗೆ ಎಲ್ಲ ಇತಿಹಾಸ ಹಿಸ್ಟ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗೊತ್ತಾ. ಇಲ್ಲೆಲ್ಲ ವಿವರವಾಗಿ ಬರೆದಿದ್ದಾರೆ. ಅದರಲ್ಲೆಲ್ಲ ಓದ್ಕೊತಾನೆ ಹೋಗ್ಬೋದು. ಇಂಗ್ಲೀಷು ಮತ್ತು ಕನ್ನಡ ಎರಡರಲ್ಲೂ ಕೊಟ್ಟಿದ್ದಾರೆ ನೋಡಿ. ಇದು ವನವಾಸ ಮಾಡ್ತಾ ಇದ್ದಿದ್ದು ರಾಮ, ಸೀತೆ, ಲಕ್ಷ್ಮಣ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ರಾಮಾಯಣ ಯಾವ್ಯಾವ ಕವಿ ಬರೆದಿದ್ದಾರೆ, ಎಷ್ಟನೇ ಇಸ್ವಿಯಲ್ಲಿ, ಅವ್ರ ಹೆಸರೇನು ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಅವ್ರದ್ದೆಲ್ಲ ವಿಗ್ರಹಗಳು, ಇದೆಲ್ಲ ರಾಮಾಯಣ ಬರೆದಿರೋ ಅಂಥ ಕವಿಗಳ ಒಂದು ವಿಗ್ರಹಗಳನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಕುವೆಂಪು ಅವ್ರದ್ದು ರಾಮಾಯಣ ದರ್ಶನಂ, ಶ್ರೀರಾಮಾಯಣ ದರ್ಶನಂ, ಅದ್ರ ಬಗ್ಗೆನೂ ಹೇಳಿದ್ದಾರೆ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಡ್ರಾಯಿಂಗು. ಆ ಕಾಲದಲ್ಲಿ ರವಿವರ್ಮ ಚಿತ್ರಿಸಿರೋವಂಥದ್ದು ಅಂತ ಪಿಕ್ಚರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ರಾಮಾಯಣ ಬುಕ್ಕು, ಡೆಮೋ ಥರ ಇಟ್ಟಿದ್ದಾರೆ, ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ನೋಡಿ ಹಳೇ ಚಿತ್ರ. ಇದು ರವಿವರ್ಮದು ರಾಮ, ಸೀತೆ, ಲಕ್ಷ್ಮಣ, ಊರ್ಮಿಳೆ ಎಲ್ಲರೂ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಮುಂದೆ ಬಂದ್ವಿ ಶಾಪಿಂಗಿಗೆ. ತುಂಬಾ ಶಾಪಿಂಗ್ ಸ್ಟಾಲ್ಗಳಿದ್ವು ನೋಡಿ. ಚೈನು 1000, 1500, 250 ಅಂತೆ. 6 months ವ್ಯಾರಂಟಿ ಅಂತ ಹೇಳಿದ್ದಾರೆ ನೋಡಿ. ಇದು ತಲೆಗೆ ಹಾಕ್ಕೊತೀವಲ್ಲ, ತಲೆಗೆ ಹಾಕ್ಕೊಳೋ ಬಿಳ್ಳೆ, ಇದು 150 ರೂಪೀಸ್ ಅಂತೆ. ಕಲರ್ ಏನು ಹೋಗೋದಿಲ್ಲ ಮೇಡಮ್ ಅಂತ ಹೇಳ್ತಾರೆ. ತುಂಬ ಇತ್ತು ಶಾಪಿಂಗಲ್ಲಿ ಅಂತೂ ನೋಡಿ. ಇದು 100 ರೂಪೀಸ್ ಅಂತೆ ಪರ್ಲದು. ಇದು ಚೆನ್ನಾಗಿತ್ತು. ತುಂಬ ಜನ ಎಲ್ಲ ಹೂವು ನೋಡೋದಕ್ಕೆ ಫ್ಲವರ್ ಶೋಗೆ ಬಂದಿರೋದು, ಆದರೆ ಎಲ್ಲರೂ ಶಾಪಿಂಗೇ ಮಾಡ್ತಾ ನಿಂತ್ಕೊಂಡ್ರೆ ಅಷ್ಟು ಚೆನ್ನಾಗಿತ್ತು. ಇದು ತೋರಣ ಬಂದು 300 ಅಂತೆ. ಇದು ಮ್ಯಾಜಿಕ್ ಬುಕ್ ಅಂತೆ ನೋಡಿ, ಎಷ್ಟು ಚೆನ್ನಾಗಿದೆ. 400 ರೂಪೀಸ್ ಇರೋದು ಆಫರ್ ಇಟ್ಟಿದ್ದಾರೆ 150 ರೂಪೀಸ್ಗೆ. ನಾವು ಎಷ್ಟೇ ಬರೆದ್ರೂ ಒಂದು ವೆಟ್ ಕ್ಲಾತ್ ತೊಗೊಂಡು ಅದರಲ್ಲಿ ಒರೆಸಿದ ತಕ್ಷಣ ಎಲ್ಲ ಪೂರ್ತಿ ಹೋಗಿಬಿಡುತ್ತೆ. ಒಂದೇ ಬುಕ್ಕಲ್ಲಿ ನಾವು ಎಷ್ಟಾದರೂ ಬರಿಬೋದು. ಇದು ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ ನೋಡಿ. ಆಮೇಲೆ ಇಲ್ಲಿ ನೋಡಿ ಸೀಡ್ಸ್ ಎಲ್ಲ ಮಾರ್ತಿದ್ರು, ವೆಜಿಟೇಬಲ್ಸು, ಫ್ಲವರ್ಸು, ಫ್ರೂಟ್ಸದು ಎಲ್ಲ ಚಿಕ್ಕ ಪಾಟಲ್ಲೇ. ಹೈಬ್ರಿಡ್ ಚಿಕ್ಕ ಪಾಟಲ್ಲೇ ಹೂ ಬರುತ್ತೆ, ಸಣ್ಣ ಕಾಯಿ ಬಿಡೋದು ಎಲ್ಲ ಇದೆ.
20 ರೂಪೀಸ್ ಅಷ್ಟೇ ಅಂತೆ. ಚೆನ್ನಾಗಿತ್ತು. ಇದು ನೋಡಿ ಪರ್ಸುಗಳು ಚಿಕ್ಕವೆಲ್ಲ 100, ಸ್ವಲ್ಪ ದೊಡ್ಡವು 200. ಬ್ಯಾಗು ಕ್ಲಾತ್ದು. ಇದು ಸ್ವೆಟರ್ಸು 300, 350. ಈ ಥರ ಸಣ್ಣದು ಚಿಕ್ಕ ಸೈಜದು ಸ್ವಲ್ಪ ಕಮ್ಮಿ ರೇಟು, ಮತ್ತು ದೊಡ್ಡ ಸೈಜ್ವೆಲ್ಲ ಸ್ವಲ್ಪ ರೇಟ್ ಇರುತ್ತೆ. ಇದು ಬಂದು ನೀಮ್ ವುಡ್ದಂತೆ, ಮ್ಯಾಂಗೋ ವುಡ್ಡು ಮತ್ತು ನೀಮ್ ವುಡ್ಡು ಎಲ್ಲ ಇದೆ. 250 ರೂಪೀಸು, 100, 200 ಎಲ್ಲ ಹಿಂಗೆ ಸ್ಟಾರ್ಟಿಂಗಿಂದ ಇದೆ. ಇದು ನೋಡಿ ಕೋಕೋನಟ್ ಇದೆ, ಎಷ್ಟು ಚೆನ್ನಾಗಿದೆ. ಕಪ್ಪು 100 ರೂಪೀಸ್ ಅಷ್ಟೇ ಅಂತೆ. ಎಷ್ಟು ಚೆನ್ನಾಗಿದೆ ಅದು. ಇದು ಚಿಕ್ಕದು ಸಾಲ್ಟು, ಈ ಥರ ಏನು ಶುಗರು ಎಲ್ಲ ಹಾಕಿಟ್ಕೋಬೋದು. ಸೋಟ್ ನೋಡಿ 250 ರೂಪೀಸ್ ಅಂತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕಪ್ಪುಗಳು, ಸ್ಪೂನ್ಸು, ಆಮೇಲೆ ಒಂದು ಹಾಟ್ ಬಾಕ್ಸ್ ನೋಡಿದ್ವಿ, ಅದು ಚೆನ್ನಾಗಿತ್ತು ನೋಡಿ. ಇದು ಮ್ಯಾಂಗೋದಲ್ಲಿ ಮಾಡಿರೋಂಥ ಹಾಟ್ ಬಾಕ್ಸ್ ಅಂತೆ. ಇದು ಎಷ್ಟು ಚೆನ್ನಾಗಿದೆ. ಹೀಗೆ ನೋಡ್ತಾ ಹೋದರೆ ತುಂಬಾ ಚೆನ್ನಾಗಿದ್ದು ಎಲ್ಲ ವುಡ್ ಐಟಮ್ಮು. ಇದು ಮಾಲಲ್ಲಿ ಹೋದರೆ ತುಂಬ ರೇಟ್ ಇರುತ್ತೆ. ಏನಿಲ್ಲ ಅಂದರೂ ಒಂದು 2000 ಹೇಳ್ತಾರೆ ಮಾಲಲ್ಲಿ. ಇದು ಬಂದು ನೀಮಲ್ಲಿ ಮಾಡಿರೋದಂತೆ ಹಾಟ್ ಬಾಕ್ಸು. ಇದು ಅಷ್ಟೇ ಇರುತ್ತೆ ನೋಡಿ. ಇದು ಬೇಸ್ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬೇಸು. 950 ಅಂತೆ ರೇಟು, ನೀಮು ಮತ್ತು ಮ್ಯಾಂಗೋದು. ಇದು ಬಂದು 250 ಏನೋ ಹೇಳಿದ್ರು. ಇದು ಚೆನ್ನಾಗಿದೆ. ಪೆನ್ಸಿಲ್ ನೋಡಿ ಎಷ್ಟು ಚೆನ್ನಾಗಿದೆ, 50 ರೂಪೀಸ್ ಅಂತೆ. ಎಲ್ಲ ಐಟಮ್ಸು ಚೆನ್ನಾಗಿದೆ ನೋಡಿ. ಗಿಫ್ಟ್ ಕೊಡೋಕ್ಕಂತೂ ತುಂಬಾ ಚೆನ್ನಾಗಿದೆ, ಗಿಫ್ಟ್ ಐಟಮ್ಸ್ಗೆ. ಇದು ನೋಡಿ ಅಗರಬತ್ತಿಗಳಂತೂ ತುಂಬ ಚೆನ್ನಾಗಿದ್ವು. 70 ರೂಪೀಸದು ಚಿಕ್ಕದು, ದೊಡ್ಡವು ಬಂದು 175 ಸ್ಟಿಕ್ಸ್ ಇರುತ್ತಂತೆ, 120 ರೂಪೀಸ್ ಅಂತೆ. ಇದೊಂದು ಬಂದು ಇದು ನೋಡೋಕ್ಕೆ ಏನು ಪರ್ಫ್ಯೂಮ್ ಹಾಕಿರ್ತಾರೇನೋ ಒಳಗಡೆ, ತುಂಬ ಚೆನ್ನಾಗಿರುತ್ತೆ. ಇದು ಬಟ್ಟೆ ನಡುವೆ ಇಡಿ ಮೇಡಮ್ ಅಂತ ಹೇಳಿದ್ರು. 40 ರೂಪೀಸ್ ಒಂದು ಪೀಸು. ಇದು ಬಂದು 70 ರೂಪೀಸು ಚಿಕ್ಕದು ಅಗರಬತ್ತಿ. ಇದು 175 ರೂಪೀಸು, 120 ರೂಪೀಸು, 175 ಸ್ಟಿಕ್ಸ್ ಇರುತ್ತೆ ಇದರಲ್ಲಿ. ಎಲ್ಲ ನೋಡ್ತಾಯಿದ್ರೆ ಎಲ್ಲ ಚೆನ್ನಾಗಿತ್ತು. ನಾನು ಪರ್ಫ್ಯೂಮ್ದೊಂದು ತೊಗೊಂಡೆ, ಅವು ಯೂಸ್ ಆಗುತ್ತೆ, ಬಟ್ಟೆ ನಡುವೆ ಇಡ್ಬೋದು ಅಂತ. ಒಳ್ಳೆ ಫ್ಲೇವರು ಅದು. ಜಾಸ್ಮಿನ್ದಿತ್ತು, ರೋಸ್ದಿತ್ತು, ಅದಕ್ಕೆ ಒಂದೆರಡು ತೊಗೊಂಡಿದ್ದೀನಿ ನಾನು. ಅದು ನೋಡಿ, ಇದು ಒಂದು ಪರ್ಫ್ಯೂಮ್ ಥರ. ಇದು ಕೈಗೆ ಹಚ್ಕೊಳೋದು, ಇದು ಚೆನ್ನಾಗಿರುತ್ತೆ ಅಂದರು. ಇದೇನು ತೊಗೊಳ್ಲಿಲ್ಲ. ಬಟ್ಟೆ ನಡುವೆ ಇಡುವಂಥದ್ದು ಚೆನ್ನಾಗಿತ್ತು ನನಗೆ. ತುಂಬ ವೆರೈಟಿ ಇದ್ದು ನೋಡ್ತಾ ಇದ್ದರೆ ಇನ್ನೂ ಜಾಸ್ತಿ ನೋಡ್ತಾನೆ ಇರಬೇಕು. ಅಷ್ಟು ಟೈಮ್ ಹೋಗಿದ್ದೇ ಗೊತ್ತಿಲ್ಲ. ಮಾರ್ನಿಂಗ್ ಹೋದ್ವಿ, ಈವ್ನಿಂಗ್ ಮೇಲೇ ಆಯಿತು ನಾವು ಬರೋದು ರಿಟರ್ನ್. ಅಷ್ಟು ಐಟಮ್ಸ್ ಇದೆ ನೋಡಿ. ಇಲ್ಲಿ ಫ್ರೇಮ್ ಎಷ್ಟು ಚೆನ್ನಾಗಿದೆ. ಫ್ರೇಮ್ ರೋಸ್ ವುಡ್ಡಲ್ಲಿ ಮಾಡಿರೋದಂತೆ ಎಲ್ಲ. ಇದು ಹಾರ್ಸದಂತೂ ತುಂಬಾ ಚೆನ್ನಾಗಿತ್ತು. 7500 ಅಂತೆ ಹಾರ್ಸೋದು. ಇದು ಅಷ್ಟೇ ಲಕ್ಷ್ಮೀದು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು 7500 ಅಂತೆ. ರೋಸ್ ವುಡ್ ಆಗಿರೋದ್ರಿಂದ ತುಂಬ ರೇಟ್ ಆಗಿದೆ. ಈ ಎಲಿಫೆಂಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತು ನೋಡಿ. ಇದೆಷ್ಟು ಚೆನ್ನಾಗಿದೆ ಎಲಿಫೆಂಟು. 8000 ಅಂತೆ ಜೊತೆ. ಇದು 250 ಅಂತ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಬಾಗಿಲಿಗೆ ಹಾಕ್ಬೋದು. ಒಂದು 250. ಇವೆಲ್ಲ ಟೇಬಲ್ ಲ್ಯಾಂಪು ಸೈಜ್ ಮೇಲೆ ಹೋಗುತ್ತೆ. ಚಿಕ್ಕ ಸೈಜು ಎಲ್ಲ 500, ದೊಡ್ಡದು 2500. ಎಲ್ಲ ಕಲರ್ಸಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಟೇಬಲ್ ಲ್ಯಾಂಪ್ ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡಿ. ಇದು ಎಲಿಫೆಂಟ್ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ಜನ ಪರ್ಚೇಸ್ ಮಾಡಿದ್ರು, ಅಷ್ಟು ಚೆನ್ನಾಗಿತ್ತು. ಈ ಲ್ಯಾಂಪ್ ಅಂತೂ ತುಂಬ ವೆರೈಟಿಯಾಗಿತ್ತು. ಹಾಗೆ ಮುಂದೆ ಹೋದ್ವಿ, ಇನ್ನೂ ಏನೇನಿದೆ ಅಂತ ನೋಡೋಣ ಅಂತ. ಫ್ಲವರ್ಸ್ ಇದ್ದು ನೋಡಿ. ಇದು ಒಂದು ಫ್ಲವರ್ ಸ್ಟಿಕ್ ಬಂದು 10 ರೂಪೀಸು. ಇಲ್ಲೇ ಹಾಕ್ಬಿಟ್ಟಿದ್ದಾರೆ ನೋಡಿ. 10, 15, 20 ನೋಡಿ. ಇಲ್ಲಿ 10 ಅಂತ ಹಾಕಿದ್ದಾರೆ. ಕಲರ್ ಫ್ಲವರ್ಸ್ ಇದ್ದು ತುಂಬ ಫ್ಲವರ್ಸ್ ಇದೆ. ಇದು ನೋಡಿ 40 ರೂಪೀಸು. ಇದೆಷ್ಟು ಚೆನ್ನಾಗಿ ಕಾಣಿಸುತ್ತೆ.
ವಾಸಲ್ಲಿ ಇಡೋಕ್ಕಂತೂ ಮನೇಲಿ ಡೆಕೋರೇಟಾಗಿ ಫಂಕ್ಷನ್ ಟೈಮಲ್ಲಿ ಹಬ್ಬಗಳ ಟೈಮಲ್ಲಿ ಇಡೋದಕ್ಕಂತೂ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇವು. ಒಂದು ವಾಸಲ್ಲಿ ಡೆಕೋರೇಟ್ ಮಾಡ್ಬೋದು ನೋಡಿ. ಇದು ಅಷ್ಟೇ 30, 40, 50 ತುಂಬ ರೇಟ್ ಏನಿಲ್ಲ, ರೀಸನಬಲ್ ಆಗಿದೆ, ತೊಗೋಬೋದು ಎಲ್ಲರೂ ನೋಡಿ. ಇದಂತೂ ಜೇನು ಸಾಕಣೆ ಮಾಡ್ತಿದ್ರು ಇಲ್ಲೇ, ಅವರು ಜೇನುತುಪ್ಪದ್ದು ಸೇಲ್ ಮಾಡ್ತಿದ್ದಾರೆ. ಇದು ಫ್ರೆಶ್ಶು ಪ್ಯೂರು. ಇದು ಬಂದು ಅವರು 1 kg 300 ರೂಪಾಯಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿದೆ ಮೇಡಮ್, ಯೂಸ್ ಮಾಡಿ. ಮತ್ತು ಇದ್ರ ಜೇನು ಸಾಕಣೆ ಬಗ್ಗೆ ಟ್ರೈನಿಂಗು ಕೊಡ್ತೀವಿ ನಾವು ಅಂತ ಹೇಳ್ತಿದ್ದಾರೆ. ಇದು ಟ್ರೈ ಮಾಡ್ಬೋದು ನೀವು ನೋಡಿ. ಜೇನು ತುಂಬಾ ಚೆನ್ನಾಗಿದೆ ಅಂದಿದ್ದಾರೆ ಇವರು. ಇನ್ನೂ ಒಂದು 3-4 ಡೇಸ್ ಇಲ್ಲೇ ಇರ್ತಾರೆ. ಇನ್ನೂ 26th ರಿಪಬ್ಲಿಕ್ ಡೇ ಅಲ್ವಾ, ಅದು ಮುಗಿಯೋವರೆಗೂ ಇಲ್ಲೇ ಇರ್ತಾರೆ ಇವರು. ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಬೇಕು ಅಂದರೆ, ಇದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಬೋದು. ಅರ್ಧ kgದು ಸಿಗುತ್ತೆ, 1/4 kgದು ಸಿಗುತ್ತೆ ಅಂತ ಅಂದರು. ಜೇನಿಂದು ಬಾಕ್ಸುಗಳು ಚಿಕ್ಕ ಚಿಕ್ಕ. ಇದು ನೋಡಿ, ಇನ್ನು ಮುಂದೆ ಬಂದ್ವಿ. ಎಲ್ಲ ಥರ ನೋಡಿ, ಇಲ್ಲಿ ಸಣ್ಣ ಸಣ್ಣ ಚಾಕುಗಳು, ದೊಡ್ಡವು, ಭಾಳ ಚೂಪಿತ್ತು. ಅಲ್ಲಿ ಅವರೇ ಎಲ್ಲ ಕಟ್ ಮಾಡಿ ತೋರಿಸ್ಕೊಟ್ರು, ಅಷ್ಟು ಚೂಪಿದೆ ನೋಡಿ. ಇಲ್ಲಿ ತುರಿಯಂಥ ಕೊಬ್ಬರಿ ತುರಿಯಂಥದ್ದು. ಇದು ನಾವು ಟೇಬಲ್ಗೆ ಇಲ್ಲ ಟೈಲ್ಸ್ಗೆ ಹಿಂಗೆ ಅಟ್ಯಾಚ್ ಮಾಡ್ಬೋದು. ಇದು 3 in 1 ಇದೆ ಮೇಡಮ್ ಅಂತ ಹೇಳಿದ್ರು. ಅದು ಬಂದು ಒಂದು ಕೊಬ್ಬರಿ ತುರಿಯೋದು ಮತ್ತು ಅದರದ್ದು ಬ್ಲೇಡ್ ಮತ್ತು ಚೇಂಜ್ ಮಾಡ್ಕೋಬೋದು, ತೆಗೆದುಬಿಟ್ಟು ಮತ್ತು ವೆಜಿಟೇಬಲ್ ಕಟ್ಟರ್ ಥರನೇ ಮಾಡ್ಕೋಬೋದು. ಅದು ಬೇಡ ಅಂದರೆ ಮತ್ತು ಶಾವಿಗೆದೊಂದಿದೆಯಂತೆ ಸ್ಟ್ಯಾಂಡು, ಅದನ್ನು ಯೂಸ್ ಮಾಡ್ಕೋಬೋದು ಮೇಡಮ್ ಅಂತಂದರು. 3 in 1 ಇದು ತುಂಬ ಚೆನ್ನಾಗಿತ್ತು. ಇದು ಯೂಸ್ ಮಾಡ್ಕೋಬೋದು ನೋಡಿ. ಬೇಕು ಅನ್ನೋರು ಇಲ್ಲಿಗೆ ಬಂದಿದ್ದು ತೊಗೋಬೋದು. ಇವ್ರು ಇನ್ನೂ ಇರ್ತಾರೆ. ಆಮೇಲೆ ಇನ್ನೂ ಹಂಗೆ ಮುಂದೆ ಹೋದ್ವಿ ನೋಡಿ. ಹಪ್ಪಳ ತುಂಬ, ಹಲಸಿನ ಹಪ್ಪಳ, ಅಕ್ಕಿ ಹಪ್ಪಳ, ರಾಗಿ ಹಪ್ಪಳ, ಈ ಥರ ತುಂಬ ಹಪ್ಪಳಗಳಿದ್ವು ನೋಡಿ. ಇದು ಹುರುಳಿಕಾಳಲ್ಲಿ ಮಾಡಿರೋಂಥ ಹಪ್ಪಳ. ಹಲಸಿನ ಹಪ್ಪಳ ಸ್ವಲ್ಪ ಟೇಸ್ಟ್ ಮಾಡೋಕ್ಕೆ ಕೊಟ್ಟರು, ಸ್ವಲ್ಪ ಸಿಹಿ ಇತ್ತು. ಹುರುಳಿಕಾಳ್ದು ಚೆನ್ನಾಗಿತ್ತು. ಇದು ನೋಡಿ, ರಾಗಿಯಲ್ಲಿ ಮಾಡಿರೋಂಥ ಸಂಡಿಗೆ. 3 ಪ್ಯಾಕ್ಗೆ 100 ರೂಪೀಸು. ರಾಗಿಯಲ್ಲಿ ಚಕ್ಲಿನೂ ಮಾಡಿದ್ರು. ನಾವು ರಾಗಿ ಸಂಡಿಗೆ ತೊಗೊಂಡ್ವಿ. 3 ಪ್ಯಾಕ್ಗೆ 100 ರೂಪೀಸು. ಇದು ನೋಡಿ, ರೊಟ್ಟಿ 100 ರೂಪೀಸ್ ಅಂತೆ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ರಾಗಿ ರೊಟ್ಟಿ, ಎಲ್ಲ ಥರ ರೊಟ್ಟಿಗಳು ಮಾರ್ತಾಯಿದ್ರು. ಅದರಲ್ಲಿ ಶಾವಿಗೆನೂ ಮಾಡಿದ್ರು ನೋಡಿ. ರಾಗಿ ಶಾವಿಗೆ, ನವಣೆ ಶಾವಿಗೆ. ಪ್ರೈಸ್ ಕೂಡ ಅಲ್ಲೇ ಹಾಕಿದ್ದಾರೆ ನೋಡಿ, ಯಾವ್ಯಾವ ಪ್ರೈಸು ಅಂತ. ಮತ್ತು ಇಲ್ಲಿ 80 ರೂಪೀಸ್ ಸಣ್ಣ ಸಣ್ಣ ಹಪ್ಪಳಗಳಿದ್ವು, 80 ರೂಪೀಸು. ಇದು ಹಲಸಿನ ಹಪ್ಪಳ 100, ಪುದೀನ ಹಪ್ಪಳ, ಪಾಲಕ್ ಹಪ್ಪಳ, ಕ್ಯಾರೆಟ್ ಹಪ್ಪಳ, ಆಮೇಲೆ ಬೀಟ್ರೋಟಲ್ಲಿ ಕೂಡ ಹಪ್ಪಳ ಮಾಡಿದ್ದಾರೆ, ಅದು 80 ರೂಪೀಸ್ ಅಂದರು. ಎಲ್ಲ ಥರ ಹಪ್ಪಳಗಳು ಇಲ್ಲಿ ಸಿಗುತ್ತೆ ನಿಮಗೆ. ಉಪ್ಪಿನಕಾಯಿ ಕೂಡ ಸಿಗುತ್ತೆ. ಉಪ್ಪಿನಕಾಯಿ, ತೊಕ್ಕುಗಳು, ಗೊಜ್ಜುಗಳು, ಎಲ್ಲ ಥರವೂ ಸಿಗುತ್ತೆ ಇಲ್ಲಿ. ಎಲ್ಲ ಆಯುರ್ವೇದದ್ದು ಸಿಗುತ್ತೆ ನೋಡಿ. ಇದು ಬಂದು ಸರಗಳು, ಚಿಕ್ಕ ಸರ ಪರ್ಲು 100 ರೂಪೀಸು, ಸ್ವಲ್ಪ ದೊಡ್ಡದು 150. ಬ್ಯಾಂಗಲ್ಸು, ಚೈನು, ಬ್ರೇಸ್ಲೈಟು, ಇಯರಿಂಗ್ಸು. ಇದು ನೋಡಿ, ಮ್ಯಾಜಿಕ್ ಟವಲ್ ಅಂತೆ, 100 ರೂಪೀಸು 1 ಪೀಸ್. ಸ್ವಲ್ಪ ದೊಡ್ಡದಾಗಿತ್ತು. ಇದನ್ನು ವಾಷಿಂಗ್ ಮಿಷಿನ್ಗೂ ಹಾಕ್ಬೋದು, ವಾಶು ಮಾಡ್ಬೋದು ಮೇಡಮ್, ಏನಾಗೋದಿಲ್ಲ ಅಂದರು. ನೀರು ಸ್ವಲ್ಪ ಬಿದ್ದರೂ ಕೂಡ ಇದು ಚೆನ್ನಾಗಿ ಎಳ್ಕೊಳುತ್ತೆ. ಮತ್ತು ಆ ಥರನೇ ಹಿಂಡ್ಬಿಡ್ಬೋದು ಆ ನೀರೆಲ್ಲ ನೋಡಿ. ಇನ್ನೊಂದು ಬಂದು ತೋರಿಸಿದ್ರು, ಪೆನ್ನಲ್ಲಿ ಏನಾದರೂ ನಾವು ಮಕ್ಕಳು ಬರಿಬೇಕಾದ್ರೆ ಶರ್ಟ್ ಗಂಟಿತು ಅಂದರೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ನೋಡಿ. ಸೆಕೆಂಡ್ಗಳಲ್ಲಿ ಹೋಗಿಬಿಡುತ್ತೆ ಅದು ಕಲೆ. 150 ರೂಪೀಸ್ಗೆ 2 ಅಂತೆ ಇದು ನೋಡಿ. ಕಾಫಿ ಟೀ ಕಲೆನೂ ಹೋಗುತ್ತಂತೆ. ಇದು ಚೆನ್ನಾಗಿ ಯೂಸ್ ಆಗುತ್ತೆ, 1 ಇಯರ್ವರೆಗೂ ಬರುತ್ತೆ ಅಂದರು. ಈ ಥರ ಎಲ್ಲ ಐಟಮ್ಗಳು ಸಿಗುತ್ತೆ ಇಲ್ಲಿ ಬಂದರೆ ನೀವು. ಇದು ಪರ್ಸುಗಳು ಮತ್ತು ಹ್ಯಾಂಡ್ ಬ್ಯಾಗ್ಗಳು, ಬೈ 1 get 1 ಅಂತೆ. ಎಲ್ಲ ಬ್ಯಾಗು ಚೆನ್ನಾಗಿತ್ತು ನೋಡಿ. ಬೈ 1 get 1 ಬೇಡ ಅಂದರೆ 50% ಆಫ್ ಕೊಡ್ತಾರೆ. ತುಂಬ ಕಲರ್ಸ್ ಇದ್ವು ನೋಡಿ, ಇಲ್ಲಿ ಹಾಕಿದ್ದಾರೆ ಇವರು ಬೈ 1 get 1 ಅಂತ. ಇಲ್ಲ 50% ಆಫ್ ಕೂಡ ಕೊಡ್ತಾರೆ. ತುಂಬ ಬ್ಯಾಗ್ಗಳಿದ್ವು, ಕಲೆಕ್ಷನ್ ತುಂಬ ಇತ್ತು ಇಲ್ಲಿ.
ಲೇಡೀಸ್ಗಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ. ಇಲ್ಲಿ ನಾನಿಲ್ಲಿ ಸೀಗೆಕಾಯಿ ಪೌಡರ್ ತೊಗೊಂಡೆ. ಈ ಶಾಪಿಂಗ್ ಬಂದಮೇಲೆ ನಾನು ತೊಗೊಂಡಿರೋಂಥ ಐಟಮ್ಸ್ ಇದು ನೋಡಿ. ಇದೊಂದು ಮ್ಯಾಜಿಕ್ ಟವಲ್ ತೊಗೊಂಡೆ, ಇದು ನನಗೆ ಯೂಸ್ ಆಗುತ್ತೆ. ಒಂದು ಅಕ್ಕಿ ಹಪ್ಪಳ ತೊಗೊಂಡಿದ್ದೀನಿ, ಮತ್ತು ಒಂದು ಹುಣಸೆ ಹಣ್ಣಲ್ಲಿ ಮಾಡಿರೋಂಥ ತೊಕ್ಕೊಂದು ತೊಗೊಂಡಿದ್ದೀನಿ. ಎಲ್ಲ ಆಯುರ್ವೇದದ್ದು, ತುಂಬ ಪ್ಯೂರಾಗಿ ಏನು ಕೆಮಿಕಲ್ ಇಲ್ದಿರ ಮಾಡಿರೋದು. ಆಮೇಲೆ ಇದೊಂದು ಸಣ್ಣದು ತುರಿಯೋದಂತ ಕೊಬ್ಬರಿ ತುರಿಯೋದು, ಮತ್ತು ಇದು ಸ್ವಲ್ಪ ಪರ್ಫ್ಯೂಮ್ ಹಾಕಿರೋಂಥ ಒಂದು ಕ್ಲಾತು ಸಚೆಟ್ದೊಂದು, ಬಟ್ಟೆಗಳ ನಡುವೆ ಇಡ್ಬೋದು, ತುಂಬ ಅರೋಮಾ ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. 2 ತೊಗೊಂಡಿದ್ದೀನಿ ನಾನು. ಇದು 40 ರೂಪೀಸ್ ಅಷ್ಟೇ ಅವ್ರು ಹೇಳಿದ್ದು. ಆಮೇಲೆ ಈ ಸಂಡಿಗೆ ಒಂದು 100 ರೂಪೀಸ್ಗೆ 3, ಇದೊಂದು ತೊಗೊಂಡಿದ್ದೀನಿ ರಾಗಿಯಲ್ಲಿ ಮಾಡಿರೋದು. ಆಮೇಲೆ ಈ ಗೊಜ್ಜು ಅಷ್ಟೇ 4 ಪ್ಯಾಕು ಕಮ್ಮಿ ರೇಟಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಿ. 4 ಪ್ಯಾಕ್ ಇದೆ ಇದರಲ್ಲಿ, ಎಲ್ಲ ಥರ ಗೊಜ್ಜುಗಳು ಇದೆಯಂತೆ. ಇದೊಂದು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಮಾಡಿರೋಂಥ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.